ಸಂತೋಷ್. ಸೊ ನೀವು ಈಗಿನ ನೋಡಿರ್ಬೋದು, ಹಿಂದಿನ ಸೀಟ್ದಾಗ ಒಬ್ರು ಮುಸುಕ್ ಹಾಕೊಂಡು ಮಕ್ಕೊಂಡ್ರು. ಮನೆ ಬಿಡ್ಬೇಕಾದ್ರೆ ನಂಗೆ ಏನು ಹೇಳಿದ್ಲಂದ್ರೆ, ಇಲ್ಲ ನಾ ಅರ್ಧ ಡ್ರೈವ್ ಮಾಡ್ತೀನಿ, ನೀ ಅರ್ಧ ಡ್ರೈವ್ ಮಾಡು ಅಂತ. ಈಗ ಅರ್ಧ ಡ್ರೈವ್ ಆದ ಕೂಡಲೇ ಮತ್ತು ಮುಸುಕ್ ಹಾಕೊಂಡು ಮಕ್ಕೊಳತ್ತಾಳ. ನನ್ನ ಈ ಕಷ್ಟನ ನಾ ಯಾರ ಕಡೆ ಹಂಚ್ಕೊಳ್ಳಿ ಅಂತ ಗೊತ್ತಾಗೋಲ್ತು. ಬೈ ದ ವೇ, ನಾವು ನ್ಯೂಯಾರ್ಕಿಗೆ ಡ್ರೈವ್ ಮಾಡ್ಕೊಂಡು ಹೊಂಟೀವಿ. 8 ತಾಸಿನ ಡ್ರೈವ್ ಐತಿ, 4 ತಾಸು ಬಂದೀವಿ. ಅದ್ರಾಗ 7 ತಾಸು ಮಲ್ಕೊಂಡು ಆಗಿದ್ದಕ್ಕೆ ಆಲ್ರೆಡಿ. ಮತ್ತು ನಾ ಮುಸುಕ್ದಾಗಿಂದ ನೋಡತ್ತಾಳ ಏನು ಮಾತಾಡತ್ತನು, ಕರೆಕ್ಟ್ ಮಾತಾಡತ್ತನಲ್ಲ ಅಂತ. ನಾ ಏನಾರ ತಪ್ಪು ಮಾತಾಡಿದ್ರೆ ಮತ್ತು ಇದನ್ನು ರೀಶೂಟ್ ಮಾಡಿಸ್ತಾಳೆ ನನ್ನ ಕಡೆ. ಸೊ ಹೋಪ್ಫುಲಿ ನಾ ಕರೆಕ್ಟ್ ಮಾತಾಡತ್ನ ಅನ್ಕೊಂತ ಈ ವ್ಲಾಗನ್ನ ಇಲ್ಲಿ ಸ್ಟಾರ್ಟ್ ಮಾಡೋಣ. ಬನ್ನಿರಿ, ನಮ್ಮ ನ್ಯೂಯಾರ್ಕ್ ಜರ್ನಿಗೆ ಜಾಯ್ನ್ ಆಗಿ ಎಂಜಾಯ್ ಮಾಡಿರಿ ನೀವು. ನಾವೀಗ ಇಲ್ಲಿ ಬ್ರೇಕ್ ತೊಗೊಂಡು ಮಸಾಜ್ ಚೇರ್ದಾಗ ಕೂತೀವಿ. ಇಷ್ಟೋ ತನಕ ಮೇಡಮ್ ಮಲ್ಕೊಂಡಿದ್ರು, ಈಗ ಎದ್ದು ಬಂದು ಮಸಾಜ್ ತೊಗೊಂಡು ಮತ್ತೆ ಮಕ್ಕೋತಾರೆ. ಈಗ ನಾವು ನಮ್ದು ಡ್ಯೂಟಿ ಇನ್ನೂ 2 ತಾಸಿಂದ ಐತಿ. ಆಮೇಲೆ ಮುಂದೆ ನೋಡೋಣ, ಸಿಗೋಣ ಮತ್ತೆ. ಹಲೋ, ನಿಮ್ಗೆ ಎದ್ದು ಬಂದು ಹೆಂಗೆ ಅನ್ಸತ್ತೈತಿ? ನನಗೇನು ಎದ್ದೈತೆಪ್ಪ, ಸುಮ್ಮನೆ ಹಿಂಗೊಂದು 5 ನಿಮಿಷ ಕಣ್ಣು ಮುಚ್ಚಿದ್ದೆ ಅಷ್ಟೇ. ಅಷ್ಟೇನಾ? ಓಕೆ. ಇವಾಗ 5 ಅವರ್ ಬಂದಿದ್ದೀವಿ, ಇನ್ನು 2 ಅವರ್ ಹೋಗ್ಬೇಕು ಅಲ್ವಾ? ಇಲ್ಲ 6 ಅವರ್ ಬಂದ್ವಾ? ಟೋಟಲ್ 7 ಅವರ್ಸ್. ಅಂದ್ರೆ ಬ್ರೇಕ್ ಎಲ್ಲ ಇಡೋದು 6 ತಾಸು ಬಂದಿದೆ. ಈಗ ಡೆಲಾವೇರ್ ಸ್ಟೇಟಲ್ಲಿದ್ದೀವಿ. ಇಲ್ಲಿಂದ ನ್ಯೂ ಜೆರ್ಸಿಗೆ 2 ಅವರ್ಸ್ ಇದೆ. ಅಲ್ಲಿ ಹೋಗಿ ಟೆಂಪಲ್ಗೆ ಹೋಗಬೇಕು. ಇಲ್ಲೇ ರೆಸ್ಟ್ ಏರಿಯಾಗೆ ಸ್ಟಾಪ್ ಮಾಡಿ ಈಗ ಹೋಗ್ತಾ ಇದ್ದೀವಿ. ಹಂಗೆ ಮಧ್ಯ ಜೋಳದ ರೊಟ್ಟಿ ತಿಂದ್ವಿ. ಆಮೇಲೆ ನಾನು ಫುಲ್ಲು ಎದ್ದುಬಿಟ್ಟು ಕಂಪನಿ ಕೊಡ್ತಾ ಇದ್ದೆ ನನಗೆ, ಅದಕ್ಕೆ ಇವಾಗ ನಿದ್ದೆ ಬಂದಂಗೆ ಆಗ್ತಾಯಿದೆ. ಗಾಡಿ ಒಳಗೆ 3 ಮಂದಿ ಇದ್ದವ್ರು, 3 ಮಂದಿ ಸ್ವಲ್ಪ ನಿದ್ದೆ ಮಾಡಿದ್ವಿ ಅಷ್ಟೇ, ಏನು ಮಾಡೋಕ್ಕಾಗುತ್ತೆ. ಸ್ವಲ್ಪ ಅಂದ್ರೆ 6 ತಾಸ್ದಾಗ 5 ತಾಸು ಸ್ವಲ್ಪದಾಗ ಕೌಂಟ್ ಆಗೈತಿ. ಓಕೆ, ಇವಾಗ ಹೋಗೋಣ. ಆಯ್ತು, ಇಲ್ಲಿ ಬ್ರಿಡ್ಜ್ ಮೇಲೆ ಹೋಗ್ತಾ ಇದ್ದೀವಿ. ಚೆನ್ನಾಗಿದೆ ಬ್ರಿಡ್ಜು, ಕಡೆ ವಾಟರ್ ಬ್ರಿಡ್ಜ್. ಈಗ ನಾವಿಲ್ಲಿಂದ ಇಲ್ಲಿ ಜಗತ್ನಾಗ 2ನೇದು 3ನೇದು ದೊಡ್ಡದು ಟೆಂಪಲ್ ಐತಿ. ಅಲ್ಲಿ ಹೋಗಿ ನಿಮ್ಗೆ ಅದು ಹೆಂಗೈತಿ ಅಂತ ತೋರಿಸ್ತೀವಿ. ಅಲ್ಲಿ ನಾವು ಲಾಸ್ಟ್ ಟೈಮ್ ಅದು ಜಸ್ಟ್ ಓಪನ್ ಆದಾಗ ಹೋಗಿದ್ವಿ. ಅವಾಗ ಅವ್ರು ಪೂಜೆ ಗೀಜೆ ಏನು ಮಾಡ್ತಿರ್ಲಿಲ್ಲ, ಜಸ್ಟ್ ಮ್ಯೂಸಿಯಂ ಟೈಪ್ ಇತ್ತು. ಈ ಸತ ಹಂಗಾಯಿತು, ಏನು ಚೇಂಜ್ ಆಗಿತ್ತು ನೋಡೋಣ. ಬರ್ರಿ ಪಾಪ 6 ಅವರಿಂದ ಓಡಿಸಿ ಸ್ವಲ್ಪ ಏನೋ ಆಗ್ಬಿಟ್ಟಿದೆ. ಇವಾಗ ನಾವು ಟೆಂಪಲ್ ರೀಚ್ ಆಗಿದ್ದೀವಿ ಆಫ್ಟರ್ 7 hours ಆಫ್ ಡ್ರೈವಿಂಗ್. ಐ ಆಮ್ ಸೋ ಟಯರ್ಡ್. ಹೌ ಆರ್ ಯು ಫೀಲಿಂಗ್? ನಾನು ಮಲ್ಕೊಂಡಿದ್ದೆಲ್ಲ ಫುಲ್ ಜರ್ನಿ. ಸೊ ನಿನ್ಗೇನು ಬಿಡು, ಆರಾಮಾಗಿದ್ದೆ, ಆರಾಮಾಗಿ ಡ್ರೈವ್ ಮಾಡ್ಕೊಂಡಿದ್ದೆ. ನಾವು ಲಾಸ್ಟ್ ಟೈಮ್ ಬಂದಾಗೆಲ್ಲ ಇನ್ನ ಕನ್ಸ್ಟ್ರಕ್ಷನ್ ಅಲ್ಲಿ ಇತ್ತು. ಇಲ್ಲಿ ಇದು ತುಂಬ ದೊಡ್ಡದು, ಎಷ್ಟು ಏಕರ್ಸ್ ಇದೆ ಅಂತ ಇನ್ ಅ ವೆರಿ ಶಾರ್ಟ್ ಟೈಮ್ ಹೇಳ್ತೀವಿ ನಾವು. ಒಳಗಡೆ ಹೋಗ್ಬಿಟ್ಟು ನೋಡ್ಬಿಟ್ಟು. ವರ್ಲ್ಡ್ ಸೆಕೆಂಡ್ ಲಾರ್ಜೆಸ್ಟ್ ಅಲ್ವಾ? ವರ್ಲ್ಡ್ಸ್ ಸೆಕೆಂಡ್ ಲಾರ್ಜೆಸ್ಟ್ ಟೆಂಪಲ್. ಅಲ್ಲಿ ಇದೇನಾ ಬಿಲ್ಡಿಂಗು? ಇಲ್ಲಿದೆ ಬಿಲ್ಡಿಂಗು, ಇದೆ ಟೆಂಪಲ್. ಅದು ಇಲ್ಲಿಂದ ಇಷ್ಟ ಕಾಣಿಸತೈತಿ, ಬಹಳ ದೊಡ್ಡದ ಮತ್ತು ಚಲೋ ಇತ್ತು. ಇಲ್ಲಿ ಟೆಂಪಲ್ ಹಿಂಗಿದೆ. ಇದು ತುಂಬ ದೂರದಿಂದ, ಹಚ್ಚರಿಂದ ಬಸ್ ಎಲ್ಲ ಇದೆಯಾ? ಅಲ್ಲಿಗೆ ಬಸ್ ಎಲ್ಲ ಇದೆ. ಸೊ ನಾವು ಫೈನಲಿ ಟೆಂಪಲ್ ಬಂದು ರೀಚ್ ಆಗಿವಿ. ಎಲ್ಲೋತ್ತ ಬ್ಯಾಕ್ಗ್ರೌಂಡ್ದಾಗ ನಿಮ್ಗೆ ಟೆಂಪಲ್ ಕಾಣಿಸ್ತಿರ್ಬೋದು. ಸೊ ಈ ಟೆಂಪಲ್ ಟೋಟಲ್ 185 ಎಕರೆದಾಗೈತಿ. ಸೊ ಅದ್ರಾಗ 1-2 ಎಕರೆ ನಮಗೂ ಕೊಡ್ತಾರೆ ಅಂತ ಕೇಳ್ಕೊಂಬರೋಣ. ಖಾಲಿನೇ ಐತೆ ಹಂಗೋ. ನೀನು ಬರೀ ತಲೆಟೇನೆ ಆಯಿತು. ಇದನ್ನ ನೋಡೋದಕ್ಕೆ ಎಲ್ಲರೂ ಬರ್ತಾರೆ ಇಲ್ಲಿ. ಅಂದರೆ ಇಲ್ಲಿ ಅಮೇರಿಕನ್ಸು, ಆಮೇಲೆ ಇಂಡಿಯನ್ಸ್ ಅಷ್ಟೇ, ಚೈನೀಸ್ ಅವರು ಬಂದಿದ್ದಾರಲ್ಲ, ಪಾಪ ಎಲ್ಲರೂ ಬರ್ತಾರೆ ಬೇಸಿಕಲಿ. ಬಿಕಾಸ್ ಐ ಥಿಂಕ್ ಇಟ್ ಫುಲ್ ಫೇಮಸ್ ಅನ್ಸುತ್ತೆ ಇಲ್ಲಿಗೆ, ಅದಕ್ಕೆ.
ಯಾರ್ಯಾರಿಗೆ ಹಿಂದೂ ಫೇತಾಗಿ ಇಂಟ್ರೆಸ್ಟ್ ಐತಿ ಕಲಿಯೋದೈತಿ, ಇದು ಮೋಸ್ಟ್ಲಿ ಟೆಂಪಲ್ಗಿಂತ ಜಾಸ್ತಿ ಇದು ಸ್ವಲ್ಪ ಲರ್ನಿಂಗ್ ಸೆಂಟರ್, ಹಿಂದೂ ಕಲ್ಚರ್ ಬಗ್ಗೆ ಇದು ಮಾಡೋದು ಆ ಥರ ಐತಿ. ಸೊ ಹೆಂಗೈತಿ ನೋಡೋಣ ಬರ್ರಿ. ಇಲ್ಲಿ ಏನಿದೆ ಅಂದರೆ ಇಂಪಾರ್ಟೆಂಟ್ ದೇವಸ್ಥಾನಗಳಿರುವ ಲಿಸ್ಟ್ ಅಲ್ಲ, 1792ರಿಂದ 1799 ಆ ಟೈಮಿಂದ ಇಂಡಿಯಾದ ಮೇನ್ ಟೆಂಪಲ್ಸ್. ಇಲ್ಲಿ ಒಳಗೆ ಬೇಸಿಕಲಿ ಇಂಡಿಯಾ ಮ್ಯಾಪ್ ಇದೆ, ಅದರಲ್ಲಿ ಪಾಯಿಂಟ್ ಮಾಡಿದ್ದಾರೆ ಈ ಜಾಗಗಳನ್ನ. ಸೊ ಇಲ್ಲಿ ಇಂಡಿಯಾ ಮ್ಯಾಪಲ್ಲಿ ಯಾವ್ಯಾವ ಜಾಗದಲ್ಲಿ ದೇವಸ್ಥಾನ ಇದೆಯೋ ಅದನ್ನ ಪಾಯಿಂಟ್ ಮಾಡಿ ತೋರಿಸಿದ್ದಾರೆ. ಅಲ್ಲಿ ಐಡಲ್ಸ್ಗಳಿಟ್ಟಿದ್ದಾರೆ. ಇದು ಫ್ರಂಟಿಂದ ವ್ಯೂ ಟೆಂಪಲ್ದು. ಇದು ಸ್ವಾಮಿನಾರಾಯಣ ಅವರ ಮೂರ್ತಿ. ಇವರು ಇಂಡಿಯಾದಾಗ 1772ದಾಗ 8000 ಕಿಲೋಮೀಟರ್ಸ್ ಪಾದಯಾತ್ರೆ ಮಾಡಿ ಎಲ್ಲ ಟೆಂಪಲ್ಸ್ನದು ವಿಸಿಟ್ ಮಾಡಿದ್ರಂತ. ಅಲ್ಲಿ ಇಂಥ ಪುಣ್ಯ ಸ್ಥಳಕ್ಕೆ ಬಂದು ನನ್ನ ಹೆಂಡತಿ ಬೇರೆದವ್ರ ಫೋಟೋ ತಗೊಳತ್ತಾಳ. ಹೆಂಗೆ ಅನ್ಸತ್ತೆ? ಓ, ಅಂದರೆ ಅದಕ್ಕೂ ಆಪರ್ಚುನಿಟಿ ಕೊಡಲಿಲ್ವಾ? ಓಕೆ, ಲೈಫ್ ಆನ್ ವೀಸಾ. ಇಲ್ಲೆಲ್ಲ ಮುಂದೆ ಏನು ಕಲ್ಯಾಣಿ ಅಂತೀವಲ್ಲ ನಾವು, ಬ್ರಹ್ಮಕುಂಡ ಅಂತ ಅದಿದೆ. ಬ್ರಹ್ಮಕುಂಡ್ ಸ್ಟೆಪ್ ಪಾಂಡ್ ಅಂತೆ ಅದಿದೆ. ಇದು ವೆಲ್ಕಮ್ ಸೆಂಟರ್ ಇದೆ ಇಲ್ಲಿ. ಇವಾಗ ಇಲ್ಲಿ ಒಳಗಡೆ ಹೋಗೋಣ ಬನ್ನಿ. ಇಲ್ಲಿ ಒಳಗೆ ಇದು ಏನಂತಾರೆ, ಸೊ ಇಲ್ಲಿ ಒಳಗೆ ವಿಡಿಯೋ ತೋರಿಸ್ತಾರೆ ಸ್ವಾಮಿನಾರಾಯಣ ಅವ್ರ ಲೈಫ್ ಹೆಂಗಿತ್ತು, ಏನಿತ್ತು, ಹಂಗೆ ಈ ಟೆಂಪಲ್ ಹೆಂಗೆ ಚಾಲು ಆಯ್ತು, ಯಾರು ಏನೇನು ಮಾಡಿದ್ರು, ಯಾರು ಅಷ್ಟು ಡೊನೇಟ್ ಮಾಡಿದ್ರು, ಯಾರು ಎಷ್ಟೆಷ್ಟು ಶ್ರಮ ಪಡ್ತಾರೆ, ಅದನ್ನ ಫುಲ್ ನಾವೇ ನಿಮ್ಗೆ ತೋರ್ಸಂಗಿಲ್ಲ. ಖರೆ ಬರ್ರಿ ನೋಡೋಣ. ಸೊ ಇದು ವೆಲ್ಕಮ್ ಸೆಂಟರ್ ಐತಿ. ಒಳಗೆ ಹೋಗಿ ಹೆಂಗೈತಿ ನೋಡೋಣ ಬರ್ರಿ. ಸೊ ವೆಲ್ಕಮ್ ಸೆಂಟರ್ ಒಳಗಡೆ ಹಿಂಗಿದೆ. ಚಂದು, ಹೇಗೆ ಅನ್ನಿಸ್ತು ನಿಮಗೆ ವೆಲ್ಕಮ್ ಸೆಂಟರು? ಇಲ್ಲಿ ಆರ್ಕಿಟೆಕ್ಚರ್ ತುಂಬ ಚೆನ್ನಾಗಿದೆ. ಆ್ಯಂಡ್ ಇಲ್ಲಿ ಇದರೊಳಗಡೆ ದೀಪ ಇಟ್ಟಿದ್ದಾರಲ್ಲ ಆರ್ಟಿಫಿಷಿಯಲ್. ಇಲ್ಲಿ ನಾವು ಥಿಯೇಟರ್ ಬಂದಿದ್ದೀವಿ, ಓರಿಯೆಂಟೇಷನ್ ಅಂತ. ಇಲ್ಲಿ ಹಿಸ್ಟ್ರಿ ಹೇಳ್ತಾರೆ, ತೋರಿಸ್ತಾರೆ ಇವಾಗ. ಲೆಟ್ಸ್ ಸಿಟ್. Robbinsville, New Jersey. Upon entering the campus, you are greeted by the striking image of the child yogi Sri Nilkankarni Maharaj, the name given to Bhagwan Swaminarayan when he left home at the age of 11. ಸೊ ಇದು ಮೇನ್ ಟೆಂಪಲ್ ನೋಡ್ರಿ, ಏನು ಮಸ್ತ್ ಕಾಣಿಸತೈತಿ. ಫುಲ್ ಮಂದಿ ಅದಾರ ಇಲ್ಲಿ. ಇದು ನಮ್ಗಾರೆ ನೋಡಕ್ಕೆ ಸ್ವಲ್ಪ ರಾಮ ಮಂದಿರ ಗತೆ ಅನ್ನಿಸ್ತಾ ಇರೋದ. ಹಿಂದೇನು ಅನಿಸಿಕೆ ಚಂದನ? ಈ ಕಾರ್ವಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಇದು ಎಲ್ಲ ರಾಜಸ್ಥಾನದ ತರಿಸಿರೋದಂತೆ ಮಾಡಿಸಿ. ಎಲ್ಲ ಒಂದೊಂದೇ ಪೀಸ್ ಕಾರ್ವ್ ಮಾಡಿ ತಂದಿಲ್ಲಿ ಮತ್ತು ಅದನ್ನು ಅಸೆಂಬಲ್ ಮಾಡಿ. ಮತ್ತೇನಾದ್ರು ಹೇಳೋದಿತ್ತಂದ್ರೆ ಚಂದನ ಅವ್ರೆ? ಕಾಮ್ ಆ್ಯಂಡ್ ಪೀಸ್ಫುಲ್ ಆಗಿದೆ. ಒಂಥರ ಗುಡ್ ಫೀಲಿಂಗ್ ಬರುತ್ತೆ ಇಲ್ಲಿ ಬಂದರೆ. ಬರ್ರಿ ಒಳಗೆ ಹೋಗಿ ನೋಡೋಣ. ಇದು ಪಾದ ದೇವ್ರದ್ದು. ಇಲ್ಲಿ ಫುಲ್ಲು ಕಾಯಿನ್ಸ್ ಹಾಕಿದ್ದಾರೆ, ನೋಟ್ಸ್ ಹಾಕಿದ್ದಾರೆ. ಅದು ಪೇಪರ್ ಒದ್ದೆ ಆಗಿ ಇದಲ್ವಾ, ಡಿಸಾಲ್ವ್ ಆಗಲ್ವಾ? ಇಲ್ಲ, ಪ್ಲಾಸ್ಟಿಕ್ ಇರುತ್ತೆ ಆ ಪೇಪರ್ ಎಲ್ಲ ಅನ್ಸುತ್ತೆ. ಅಷ್ಟು ಈಸಿಯಾಗಿ ಡಿಸಾಲ್ವ್ ಆಗುತ್ತೆ ಎಲ್ಲ. ಸೊ ಇಲ್ಲಿ ಅಕ್ಷರಧಾಮ ಮೇನ್ ಟೆಂಪಲ್ ಮುಂದಿನ ವ್ಯೂ ಹಿಂಗಿದೆ. ಇವೆಲ್ಲ ಕಲ್ಲ ಕಾರ್ವಿಂಗ್ಸ್, ಅದು ಫುಲ್ ಇನ್ ಡೀಟೇಲ್ ಮಸ್ತ್ ಮಾಡ್ಯಾರ. ನೋಡಿ ಒಂಥರ ಡಿವೈನ್ ಫೀಲಿಂಗ್ ಬರುತ್ತೆ. ಇಲ್ಲಿ ಎಂಟರ್ ಆಗ್ತಾ ಇದ್ದೀವಿ. ಮೇನ್ ಎಂಟ್ರೆನ್ಸ್ ಇದು ಒಳಗಡೆ ಟೆಂಪಲ್ಗೆ, ಅಕ್ಷರಧಾಮ. ಇಲ್ಲಿ ಶೂ ರೂಮ್ ಅಂತ ಬೋರ್ಡ್ ಹಾಕಿದ್ದಾರೆ. ಈ ಕಡೆ ಹೋಗಿ ಶೂಸ್ ಬಿಟ್ಬಿಟ್ಟು ಹೋಗೋದು. ಹಿಂಗಿದೆ ಇದು. ಡಿಸೈನ್ ಆಗಿದೆ.
ಶೂಸ್ ಬಿಡೋದು. ಒಳಗಡೆ ವೀಡಿಯೋ ತೆಗಿಯೋಕೆ ಅಲೋ ಮಾಡಲಿಲ್ಲ, ಅದಕ್ಕೆ ಆಗಲಿಲ್ಲ. ಒಳಗಡೆ ಇಲ್ಲಿ ಮೇನ್ ಅಟ್ರಾಕ್ಷನ್ ಇರೋದಿಲ್ಲಿ ಫುಲ್ಲು ಕಾರ್ವಿಂಗ್ಸ್ ಇದೆ ಒಳಗಡೆ, ಫುಲ್ಲು ಈ ಬಿಲ್ಡಿಂಗು ಹಿಂದಗಡೆ ಈ ಬಿಲ್ಡಿಂಗ್ ಒಳಗಡೆ ಫುಲ್ಲು ವೆರಿ ಬ್ಯೂಟಿಫುಲ್ ಕಾರ್ವಿಂಗ್ಸ್ ಇದೆ. ಸೊ ನೀವು ನ್ಯೂ ಜರ್ಸಿಗೆ ಬರತ್ತಿದ್ರೆ ಬಂದು ಹೋಗ್ರಿ. ನ್ಯೂಯಾರ್ಕ್ ಸಿಟಿಯಿಂದ ಜಸ್ಟ್ 1 hour ಬಂದು ಎಂಜಾಯ್ ಮಾಡಿಕೊಂಡು ನಾವೀಗ ಈ ಮೈನ್ ಟೆಂಪಲ್ ಏರಿಯಾದಿಂದ ಎಕ್ಸಿಟ್ ಆಗ್ತಿದ್ದೀವಿ. ಈ ಕಡೆ ಎಕ್ಸಿಟ್ ಇದೆ, ಅಲ್ಲಿ ಹೋಗ್ರೆ ಒಳಗಡೆ ಶಾಪ್ಸ್ ಎಲ್ಲ ಇದೆ. ಸೊ ಇಲ್ಲಿಂದ ಎಕ್ಸಿಟ್ ಆಗಿ ಈಗ ನೆಕ್ಸ್ಟ್ ಶಾಪ್ದಾಗ ಏನೇನು ಐತೆ ನೋಡೋಕೆ ಬರ್ರಿ. ಲೆಟ್ಸ್ ಗೋ. ಇದು ಸ್ಟೋರು. ಇಲ್ಲಿ ಈ ಥರ ಏನೇನೋ ಆ್ಯಂಟಿಕ್ ಪೀಸ್ಗಳು ಎಲ್ಲ ಫುಲ್ಲು ಏನಂತಾರೆ ಡಿವೋಷ್ನಲ್ ಐಟಮ್ಸ್ ಇದೆ. ಇಲ್ಲಿ ಬುಕ್ ಇದೆ. ಬಾ, ನಮ್ಮಮ್ಮ ಎಲ್ಲ ನೋಡ್ತಾ ಇದ್ದಾರೆ. ಇವನು ಕೋತಿ ಚೇಷ್ಟೆ ಮಾಡ್ಕೊಂಡು ಓಡಾಡ್ತಿದ್ದಾನೆ ಅವಾಗಿಂದ. ಐ ಆಮ್ ನಾಟ್ ಏಬಲ್ ಟು ಕಂಟ್ರೋಲ್ ಹಿಮ್. ನನಗೊಂದು 2 ವರ್ಷದ ಮಗು ಇದ್ದಿದ್ರೆ ಅದು ಹಿಂಗೆ ಆಡ್ತಿದ್ದೆ, ಅದಿನ್ನೂ ಕಡಿಮೆ ಆಡ್ತಾಯಿತ್ತು. ಅದನ್ನು ನೋಡ್ಕೊಳ್ಳೋದು ಈಸಿ. ಸುಮ್ಮನೆ ಇರೋ ಸೈಲೆಂಟಾಗಿರೋ ಅಂತ. ಎನಿವೆ ಇಲ್ಲಿ ನಮ್ಮ ಅಪ್ಪ ಅಮ್ಮ ಫುಲ್ ಇನ್ ಡೀಟೇಲಾಗಿ ನೋಡ್ತಾ ಇದ್ದಾರೆ. ಫುಲ್ ಇಲ್ಲಿ ಊದ್ಕಡ್ಡಿಗಳಿದ್ದಾವೆ. ಇಲ್ಲಿ ಆ್ಯಕ್ಚುಲಿ ತೊಗೊಳ್ಳೋಣ ಅಂತ ಅಂದ್ಕೊಂಡ್ವಿ, ಬಟ್ ಇಲ್ಲಿ US ಅಲ್ಲಿ ಯಾವ್ದ್ರ ಮೇಲೂ ಪ್ರೈಸೇ ಇರಲ್ಲ. ಕೆಲವ್ದ್ರ ಮೇಲೆ ಮಾತ್ರ ಪ್ರೈಸ್ ಇರುತ್ತೆ. ಇದ್ರ ಮೇಲೆ ಕಾಸು ಹಾಕಿಲ್ಲ. ಅದಕ್ಕೆ ನಾವು ಬೇರೆ ಐಟಮ್ಸ್ನೆಲ್ಲ ನೋಡಿ ಪ್ರೈಸು ತಲೆ ಬೋಳ್ಸ್ಕೊಳ್ಳೋದು ಬೇಡಪ್ಪ ಅಂತಂದು ಹೋಗ್ತಾ ಇದೀವಿ ಮುಂದಕ್ಕೆ. ಇಲ್ಲೇನೋ ಸೋಪ್ ಇದೆ. ಸ್ಮೆಲ್ ಏನು ಬರಲ್ಲ ಇದು. ಇಲ್ಲೆಲ್ಲ ಏನೋ ಆಯುರ್ವೇದಿಕ್ ಟ್ಯಾಬ್ಲೆಟ್ಸ್ ಆ ಥರ ಏನೋ ಇದೆ. ಇಲ್ಲೇನೋ ಹೇರ್ ಗ್ರೋತ್ ಆಯಿಲ್ ಅಂತೆ. ನಾನು ಮುಂಚೆ ಆಗಿದ್ರೆ ಏನು ಹೇರ್ ಗ್ರೋತ್ ರಿಲೇಟೆಡ್ ಇದ್ರೆ ತೊಗೊಬಿಡ್ತಾ ಇದ್ದೆ. ಇವಾಗ ಎಷ್ಟಂದ್ರೂ ಅಷ್ಟೇ ಇದ್ದಂಗೆ ಇರುತ್ತೆ ಅಂತ ರಿಯಲೈಸ್ ಆಗಿ ಸುಮ್ಮನೆ ಇದೆ. ನೋಡ್ತಾ ಇದ್ವಿ ಮೇಲ್ಗಡೆ ತುಂಬ ಚೆನ್ನಾಗಿದೆ ಆರ್ಕಿಟೆಕ್ಚರ್. ಇಲ್ಲಿ ಇಂಟ್ರೆಸ್ಟಿಂಗ್ ಸ್ಟಫ್, ನಮಗೆ ಇಂಟ್ರೆಸ್ಟಿಂಗ್ ಸ್ಟಫ್ ಇದೆ. ನಮ್ಮ ಮನೆಗೆ ಬೇಕು ಅಂತ ಹುಡುಕ್ತಾ ಇದ್ವಿ, ಬಟ್ ಇಷ್ಟೆಲ್ಲ ಕಾಸು ಕೊಟ್ಟು ತೊಗೊಳ್ಳೋ ಅಷ್ಟು ಇಲ್ಲ. ಇದು ನೋಡಿ ಚೆನ್ನಾಗಿದೆ, ಬಟ್ ಇಟ್ಸ್ $2,000. ಅದೇ ಅಪ್ರಾಕ್ಸಿಮೇಟ್ಲಿ 1,70,000. ಎಸ್, ಇದು ಚೆನ್ನಾಗಿದೆ. ನಮಗೆ ಸಮಥಿಂಗ್ ಲೈಕ್ ದಿಸ್ ಬೇಕು ಅಂತ ನೋಡಿದ್ವಿ, ಬಟ್ ಇಲ್ಲಿ ಈ ಲಾಸ್ಟ್ ಒನ್ ಇಲ್ಲಿ US ಅಲ್ಲಿ ತೊಗೊಳಕ್ಕಾಗಲ್ಲ, ಯಾಕಂದರೆ ತುಂಬ ಜಾಸ್ತಿ ಇರುತ್ತೆ. ಅದಕ್ಕೆ ಅಂತ ನಾವು ಬೇರೆ ಥರ ಮಾಡಿಟ್ಟಿದ್ದೀವಿ ಮನೆಯಲ್ಲಿ. ನಾವು ಹೋಮ್ ಟೂರ್ ಮಾಡ್ತೀವಲ್ಲ ಆವಾಗ ಗೊತ್ತಾಗುತ್ತೆ. ಇಲ್ಲೇನೋ ಕ್ಲಾಕ್ ಇದೆ, ಚೆನ್ನಾಗಿದೆ ಅದು. ಆಮೇಲೆ ಇದೇನೋ ಮಂಡಲ ಡಿಸೈನ್ ಅನಿಸುತ್ತೆ ಇದೆ. ಇದು ನೋಡಿ ಚೆನ್ನಾಗಿದೆ. ಬೇಕಾ? $40 ಅಂತ ತೊಗೊಬೋದು ಬೇಕಾದ್ರೆ. ಇದೆಷ್ಟು ಚೆನ್ನಾಗಿದೆ. ನಂಗೆ ನಿನ್ನ ದಿನ ಅಡುಗೆ ಮಾಡಿ ಇದ್ರಲ್ಲಿ ಹಾಕ್ಕೊಡು. ಇಲ್ಲ ಅನ್ನ, ಇಲ್ಲ ದಾಲ್ ಇಲ್ಲ, ಬೇರೆ ಐಟಮ್ಸ್ ಇರಬೇಕು. ಅದನ್ನ ನೀನು ಹೇಳಿಲ್ಲ ಮೊದಲು. ಇಲ್ಲಿ ನಾವು ಈ ದೇವಸ್ಥಾನದ್ದು ಐಡಲ್ ಮಾಡಿ ಇಟ್ಟಿದ್ದಾರೆ. ಅದನ್ನು ನಮ್ಮಮ್ಮ, ನಾವು ನವರಾತ್ರಿ ಡಾಲ್ಸ್ ಇಡ್ತೀವಿ, ಅದಕ್ಕೆ ತಗೊಳ್ತಾ ಇದ್ದಾರೆ. ನಮ್ಮ ಹುಡುಗ ಹೋಗಿ ತಗೊಬರ್ತಾನೆ. ಈಗ ಇದನ್ನು ತಗೊಂಡು ಇದನ್ನು ಓಪನ್ ಮಾಡಿ ಚೆಕ್ ಮಾಡಿ ತೋರಿಸಿದ್ರು ಏನೂ ಡ್ಯಾಮೇಜ್ ಇಲ್ಲ ಅಂತ. ಇಲ್ಲಾಂದ್ರೆ ಆಮೇಲೆ ಬಂದು ನನಗೆ ಇದು ಬೇಡ, ಇದಕ್ಕಿಂತ ಅದು ಚಲೋ ಐತೆ ಅಂತ. ಸೊ ಮಾತಾಡ್ತಿದ್ಯಾ, ಆಡು ನೀನು ಈಗ ಆಮೇಲೆ ಜಗಳಾಡ್ನಂತ ತಗೊಂಡು ಹೋಗ್ತಾ ಇದ್ದೀವಿ. ಇವಾಗ ಹೊಟ್ಟೆ ಫುಲ್ ಹಸಿವಾಗಿದೆ. ಇವತ್ತಿನ ನಮ್ದು ಟೆಂಪಲ್ ಬ್ಲಾಗ್ ಇಲ್ಲೇ ಎಂಡ್ ಆಗುತ್ತೆ. ಈಗ ಹಿಂಗೆ ನೀವು ಕ್ಲಿಕ್ ಮಾಡಿಬಿಟ್ರೆ ಅದು ಊಟದ ಬ್ಲಾಗ್ ಚಾಲೂ ಮಾಡ್ತೀವಂತ. ಓಕೆ, ಸಿ ಯು ಗೈಸ್ ನೆಕ್ಸ್ಟ್ ಟೈಮ್. ಬಾಯ್.